ಎಲ್ಲರಿಗೂ ನಮಸ್ಕಾರ. ಇವತ್ತು ರುಚಿಯಾದ ಜೋಳದಿಂದ ಮಾಡುವ ತಿಂಡಿಯನ್ನು ತೋರಿಸ್ತಾ ಇದ್ದೇನೆ. ಅಕ್ಕಿ ಎಲ್ಲ ಏನು ನೆನೆಸ್ಲಿಕ್ಕೆ ಹಾಕೋದು ಬೇಡ. ಅಕ್ಕಿ ಇಲ್ಲದೆ ಜೋಳದಿಂದ ರುಚಿಯಾದ ತಿಂಡಿ ಮಾಡೋದನ್ನು ತೋರಿಸ್ತಾ ಇದ್ದೇನೆ. ಮೊದಲಿಗೆ ನಾನು ಜೋಳ ತಗೊಂಡಿದ್ದೇನೆ. ಜೋಳವನ್ನು ಚೆನ್ನಾಗಿ ಹೆಕ್ಕಿ ಕಸ ಕಡ್ಡಿಗಳನ್ನು ತೆಗೆದುಕೊಳ್ಬೇಕು. ಜೋಳ ಒಂದು ಒಳ್ಳೆಯ ಪೌಷ್ಟಿಕಾಂಶ ಭರಿತ ಧಾನ್ಯ ಅಂತಲೇ ಹೇಳ್ಬೋದು. ಜೋಳದಲ್ಲಿ ಹೆಚ್ಚಿನ ನಾರಿನಾಂಶ ಇರುವುದರಿಂದ ಇದು ಮಲಬದ್ಧತೆಯನ್ನೆಲ್ಲ ನಿವಾರಿಸ್ತದೆ. ಜೋಳ ತಿನ್ನುವುದರಿಂದ ವೆಯ್ಟ್ ಲಾಸ್ ಮಾಡ್ಕೊಳ್ಬೋದು. ಜೋಳದಲ್ಲಿ ಹೆಚ್ಚಿನ ಪ್ರೋಟೀನ್ ಅಂಶ ಇರುತ್ತದೆ ಮತ್ತು ಇದು ಡಯಾಬಿಟಿಸ್ ಇರುವವರಿಗೆ ಒಂದು ಒಳ್ಳೆಯ ಆಹಾರ ನೋಡಿ. ಈಗ ಇಂಥ ಒಂದು ಒಳ್ಳೆಯ ಧಾನ್ಯದಿಂದ ನಾವು 2 ಬಗೆಯ ತಿಂಡಿಯನ್ನು ಮಾಡಿಕೊಳ್ಳುವ. ಈಗ ಒಂದು ಪಾತ್ರೆಯಲ್ಲಿ 2 ಕಪ್ ಆಗುವಷ್ಟು ಜೋಳವನ್ನು ಹಾಕ್ಕೊಳ್ಬೇಕು. ನೀವು ಉಪವಾಸಕ್ಕೆ ಬೇಕಿದ್ರೆ ಈ ತಿಂಡಿಯನ್ನು ಮಾಡ್ಕೊಳ್ಬೋದು. ಉಪವಾಸಕ್ಕೆ ಮಾಡುವಾಗ ನೀವು ಇದಕ್ಕೆ ಅವಲಕ್ಕಿ ಇರಲಿ ಮಂಡಕ್ಕಿ ಇರಲಿ ಹಾಕ್ಕೊಳ್ಬಾರ್ದು. ಅದರ ಬದಲಾಗಿ ಉದ್ದಿನ ಬೇಳೆಯನ್ನೇ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು. ಈಗ 2 ಕಪ್ ಜೋಳವನ್ನು ಹಾಕ್ಕೊಂಡಿದ್ದೇನೆ. ಅದಕ್ಕೆ ಅರ್ಧ ಕಪ್ ಆಗುವಷ್ಟು ಉದ್ದಿನ ಬೇಳೆ ಹಾಕ್ಕೊಳ್ತಾ ಇದ್ದೇನೆ. ಬೇಕಿದ್ರೆ ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೊಳ್ಬೋದು. ಹಾಗೆ 2 ಚಮಚ ಆಗುವಷ್ಟು ಮೆಂತ್ಯಕಾಳು ಹಾಕ್ಕೊಳ್ಬೇಕು. ಮತ್ತು ನೀರು ಹಾಕಿ ಇದನ್ನು ಚೆನ್ನಾಗಿ 2ರಿಂದ 3 ಸಲ ಚೆನ್ನಾಗಿ ತೊಳಿಬೇಕು. ಜೋಳದಲ್ಲಿ ತುಂಬಾ ಧೂಳೆಲ್ಲ ಇದ್ದರೆ ಕ್ಲೀನ್ ಆಗಬೇಕು. ಆ ಥರ ಚೆಂದ ಮಾಡಿ ತೊಳಿಬೇಕು. ಈಗ ನಾನು ನೀರು ಹಾಕಿ 2-3 ಸಲ ಚೆನ್ನಾಗಿ ತೊಳೆದು ತರ್ತೇನೆ. ಈಗ ತೊಳೆದು ತಂದಿದ್ದೇನೆ. ಈಗ ಇದಕ್ಕೆ 1 ಕಪ್ ಆಗುವಷ್ಟು ಮಂಡಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಮಂಡಕ್ಕಿಯ ಬದಲು ನೀವು ಅವಲಕ್ಕಿ ಬೇಕಿದ್ರೂ ಹಾಕ್ಕೊಳ್ಬೋದು. ಅಥವಾ ಮಂಡಕ್ಕಿ ಅವಲಕ್ಕಿ ಯಾವುದನ್ನು ಹಾಕದೆ ಜೋಳ ಮತ್ತು ಉದ್ದಿನಬೇಳೆ ಮೆಂತ್ಯಕಾಳು ಹಾಕಿ ಮಾತ್ರ ಈ ತಿಂಡಿಯನ್ನು ಮಾಡ್ಕೊಳ್ಬೋದು. ಅವಲಕ್ಕಿ ಮಂಡಕ್ಕಿಯನ್ನೆಲ್ಲ ನೀವು ಹಾಕದೆ ಮಾಡೋದಿದ್ರೆ ಉದ್ದಿನ ಬೇಳೆಯನ್ನು ಮಾತ್ರ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಮಂಡಕ್ಕಿಯನ್ನು ನೀವು ರುಬ್ಬುವ ಒಂದು 10 ನಿಮಿಷ ಮೊದಲು ಬೇಕಿದ್ರೂ ನೆನೆಸಿಕೊಳ್ಬೋದು. ನಾನು ಈಗಲೇ ಹಾಕಿ ನೆನೆಸಿಟ್ಕೊಳ್ತಾ ಇದ್ದೇನೆ. ಈಗ ಇದಕ್ಕೆ ನೀರು ಹಾಕಿ ನೆನೆಯಲಿಕ್ಕೆ ಇಡಬೇಕು. ಇದು ಕಡಿಮೆ ಅಂದರೆ ಒಂದು 6 ಗಂಟೆ ಆದರೂ ನೆನೆಯಬೇಕು. ಜೋಳ ಬೇಗ ನೆನೆಯುವುದಿಲ್ಲ. ಅದಕ್ಕಿಂತ ಜಾಸ್ತಿ ಹೊತ್ತು ಬೇಕಿದ್ರೂ ನೀವು ನೆನೆಸಿಡ್ಬೋದು. ಜೋಳ ಚೆನ್ನಾಗಿ ನೆನೆದ ಮೇಲೆ ಇದನ್ನು ರುಬ್ಬಬೇಕಾಗ್ತದೆ. ಮುಚ್ಚಳ ಮುಚ್ಚಿಟ್ಟು 6 ಗಂಟೆ ನೆನೆಯಲಿಕ್ಕೆ ಬಿಡ್ತಾ ಇದ್ದೇನೆ. ಈಗ 6 ಗಂಟೆ ಆದಮೇಲೆ ಜೋಳ ಮೆಂತ್ಯಕಾಳು ಉದ್ದಿನ ಬೇಳೆ ಎಲ್ಲ ಚೆನ್ನಾಗಿ ನೆನೆದಿರ್ತದೆ. ಈಗ ನೀರು ತೆಗೆದು ತರ್ತೇನೆ. ಮೊದಲೇ ತೊಳೆದಿಟ್ಟ ಕಾರಣ ಇನ್ನು ಇದನ್ನು ತೊಳಿಬೇಕಾಗಿಲ್ಲ. ಈಗ ನೀರು ತೆಗೆದು ತಂದಿದ್ದೇನೆ. ಜೋಳ ಮೆತ್ತಗಾಗಿದೆ ನೋಡ್ಕೊಳ್ಬೇಕು. ಜೋಳ ಮೆತ್ತಗಾದರೆ ಮಾತ್ರ ನೀವು ರುಬ್ಲಿಕ್ಕೆ ಹಾಕಬೇಕು. ಇಲ್ಲದಿದ್ರೆ ಮತ್ತೆ ಒಂದು 2 ತಾಸು ಜಾಸ್ತಿ ನೀವು ನೆನೆಸಿಡಬೇಕಾಗ್ತದೆ. ಜೋಳ ಮೆತ್ತಗಾದರೆ ಮಾತ್ರ ಹಿಟ್ಟು ಕೂಡ ನಯವಾಗಿ ರುಬ್ಲಿಕ್ಕೆ ಆಗೋದು. ಇಲ್ಲದಿದ್ರೆ ಹಿಟ್ಟು ತರಿಯಾಗಿ ಆಗ್ತದೆ ನೋಡಿ. ಈಗ ಜೋಳ ಚೆನ್ನಾಗಿ ಮೆತ್ತಗಾಗಿ ಆಗಿದೆ. ಹಾಗಾಗಿ ನಾನೀಗ ರುಬ್ಲಿಕ್ಕೆ ಹಾಕ್ತಾ ಇದ್ದೇನೆ. ಸ್ವಲ್ಪ ನೀರು ಹಾಕಿ ರುಬ್ಬಿಕೊಳ್ಳಿ. ಈಗ ನಾನು ರುಬ್ಬಿ ತಂದಿದ್ದೇನೆ. ನಯವಾಗಿ ರುಬ್ಬಬೇಕು. ಈಗ ಇದನ್ನೊಂದು ಪಾತ್ರೆಯಲ್ಲಿ ತೆಗೆಯುವ. ಹಾಗೆ ಮಿಕ್ಸಿಯಲ್ಲಿ ಕೂಡ ಸ್ವಲ್ಪ ನೀರು ಹಾಕಿ ಸೇರಿಸಿಕೊಳ್ತಾ ಇದ್ದೇನೆ. ನಾನು ಇದನ್ನು ಮಿಕ್ಸಿ ಜಾರಲ್ಲಿ ರುಬ್ಬಿದ ಕಾರಣ 2 ಸಲ ರುಬ್ಬಬೇಕಾಗಿ ಬಂತು. ಈಗ ನಾನು ಮಿಕ್ಸಿಯಲ್ಲಿ ಕೂಡ ಸ್ವಲ್ಪ ನೀರು ಹಾಕಿ ಇದಕ್ಕೆ ಸೇರಿಸಿದ್ದೇನೆ. ಈಗ ಇದನ್ನು ರುಬ್ಬುವಾಗ ಲೇಟ್ ಆದರೆ ನೀವು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ ಹುದುಗ್ಲಿಕ್ಕಿಟ್ರೆ ಹಿಟ್ಟು ಚೆನ್ನಾಗಿ ಹುದುಗ್ತದೆ. ಹಿಟ್ಟು ಚೆನ್ನಾಗಿ ಹುದುಗಿದ್ರೆ ದೋಸೆ ಕೂಡ ಮೆತ್ತಗಾಗಿ ಆಗ್ತದೆ. ಈಗ ನಾನು ಸ್ವಲ್ಪ ಲೇಟಾಗಿ ರುಬ್ಬಿದ್ದೇನೆ. ಅದಕ್ಕಾಗಿ ಸ್ವಲ್ಪ ಉಪ್ಪು ಹಾಕಿದ್ದೇನೆ. ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ನಾನು ಇದಕ್ಕೆ ಉಪ್ಪು ಸ್ವಲ್ಪ ಕಡಿಮೆನೇ ಹಾಕಿದ್ದೇನೆ. ಮತ್ತು ಉಪ್ಪು ತಾಗದಿದ್ದರೆ ಮರುದಿನ ಬೆಳಿಗ್ಗೆ ರುಚಿ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಬೋದು. ಈಗ ಒಂದು ಮುಚ್ಚಳ ಮುಚ್ಚಿಟ್ಟು ಇದನ್ನು ಹುದುಗ್ಲಿಕ್ಕೆ ಬಿಡುವ. ಈಗ ಮರುದಿನ ಬೆಳಿಗ್ಗೆ ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತೇಳಿ. ಮುಂಚಿನ ದಿವಸ ನೀವು ಉಪ್ಪು ಹಾಕಿಟ್ರೆ ಹಿಟ್ಟು ಚೆನ್ನಾಗಿ ಉಬ್ಬಿ ಬರ್ತದೆ. ಈಗ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮತ್ತು ಇದಕ್ಕೆ ಉಪ್ಪು ತಾಗಿರದಿದ್ದರೆ ನೋಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು. ಬೇಕಿದ್ರೆ 1 ಚಮಚ ಸಕ್ಕರೆ ಬೇಕಿದ್ರೂ ನೀವು ಹಾಕ್ಕೊಳ್ಬೋದು. ದೋಸೆಗೆ ಚೆನ್ನಾಗಿ ಕಲರ್ ಬರಬೇಕಿದ್ರೆ 1 ಚಮಚ ಸಕ್ಕರೆ ಬೇಕಿದ್ರೂ ಹಾಕ್ಕೊಳ್ಬೋದು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಹಿಟ್ಟಿನ ಹದ ನೋಡಿ. ಉದ್ದಿನ ದೋಸೆಯ ಹಿಟ್ಟಿನ ಥರನೇ ಇದ್ರೆ ಆಯಿತು. ಮತ್ತು ಹಿಟ್ಟು ಜಾಸ್ತಿ ದಪ್ಪ ಇದ್ದರೆ ಸ್ವಲ್ಪ ನೀರು ಹಾಕಿ ತೆಳ್ಳಗೆ ಮಾಡಿಕೊಳ್ಬೇಕು. ಒಲೆ ಮೇಲೆ ಕಾವಲಿ ಇಟ್ಟಿದ್ದೇನೆ. ಅದಕ್ಕೆ ಎಣ್ಣೆ ಅಥವಾ ತುಪ್ಪ ಯಾವುದು ಬೇಕಿದ್ರೂ ಹಚ್ಕೊಳ್ಬೋದು. ಹಾಗೆ ಉರಿಯನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಈ ದೋಸೆಯನ್ನು ಮಾಡಬೇಕು. ಈಗ ನಾನು ಸೆಟ್ ದೋಸೆಯ ಥರ ಸ್ವಲ್ಪ ದಪ್ಪ ದೋಸೆ ಮಾಡ್ತಾ ಇದ್ದೇನೆ. ತೆಳ್ಳಗೆ ಬೇಕಿದ್ರೆ ತೆಳ್ಳಗೆ ಮಾಡ್ಬೋದು. ದೋಸೆ ಕೂಡ ಮೆತ್ತಗಾಗಿ ಆಗ್ತದೆ. ಹಾಗೆ ನೀವು ಜಾಸ್ತಿ ತೆಳ್ಳಗೆ ಮಾಡಿದರೆ ದೋಸೆ ತೆಗೆಯುವಾಗ ಕೂಡ ಕಟ್ಟಾಗ್ಬೋದು.
ಈಗ ನಾನಿದನ್ನು ಸ್ವಲ್ಪ ಉದ್ದಿನ ದೋಸೆಯ ಹದಕ್ಕೆ ಸಾರಿಸಿಕೊಂಡಿದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ಗುಳಿ ಬೀಳ್ತಾ ಉಂಟು ಅಂತೇಳಿ. ಈಗ ಒಂದು ಮುಚ್ಚಳ ಮುಚ್ಚಿಟ್ಟು ಇದನ್ನು ಬೇಯಿಸಿಕೊಳ್ಬೇಕು. ಉರಿಯನ್ನು ಮೀಡಿಯಂ ಫ್ಲೇಮಲ್ಲಿ ಇಡಬೇಕು. ಮುಚ್ಚಳ ತೆಗೆದು ಇದನ್ನು ಬೇಕಿದ್ರೆ ಮಗುಚಿ ಹಾಕ್ಕೊಳ್ಬೋದು. ನಿಮಗೆ ಇಷ್ಟ ಇದ್ದರೆ ಮಗುಚಿ ಹಾಕಿ, ಇಲ್ಲದಿದ್ದರೆ ಹಾಗೇನೆ ತೆಗೆದ್ರೂ ಆಗ್ತದೆ. ಎಷ್ಟು ಸುಲಭವಾಗಿ ದೋಸೆ ಕೂಡ ಏಳ್ತಾ ಉಂಟು ನೋಡಿ. ಈಗ ಮೃದುವಾದ ಜೋಳದ ದೋಸೆ ರೆಡಿಯಾಗಿದೆ. ತುಂಬಾ ಮೃದುವಾಗಿ ಆಗಿದೆ. ಈಗ ನಾನಿದನ್ನು ಸ್ವಲ್ಪ ಮಗುಚಿ ಹಾಕಿ ಬೇಯಿಸಿಕೊಳ್ತಾ ಇದ್ದೇನೆ. ಬೇಕಿದ್ರೆ ಹಾಗೆ ಬೇಯಿಸಿಕೊಳ್ಬೋದು. ಮಗುಚಿ ಹಾಕಿ ಕಡೆ ಒಂದು ನಿಮಿಷ ಬೇಯಿಸಿಕೊಂಡ್ರೆ ಸಾಕಾಗ್ತದೆ. ಈಗ ಮೃದುವಾದ ಜೋಳದ ದೋಸೆ ರೆಡಿಯಾಗಿದೆ. ಇದಕ್ಕೆ ಸ್ವಲ್ಪ ಉದ್ದಿನಬೇಳೆ ನೀವು ಜಾಸ್ತಿ ಹಾಕ್ಕೊಂಡ್ರೆ ಅವಲಕ್ಕಿ ಇರಲಿ ಮಂಡಕ್ಕಿ ಇರಲಿ ಹಾಕುವ ಅವಶ್ಯಕತೆ ಇರುವುದಿಲ್ಲ. ಇದೇ ಥರ ಎಲ್ಲ ದೋಸೆಗಳನ್ನು ಮಾಡಿಕೊಂಡ್ರೆ ಆಯಿತು. ದೋಸೆ ನೋಡಿ ಎಷ್ಟು ಮೆತ್ತಗಾಗಿ ಆಗಿದೆ. ಈಗ ಜೋಳದ ಪಡ್ಡು ಮಾಡೋದು ಹೇಗೆ ಅಂತ ತೋರಿಸ್ತೇನೆ. ಈಗ ಜೋಳದ ದೋಸೆ ಮಾಡಿದ ಹಿಟ್ಟಿನಿಂದಲೇ ಈಗ ಪಡ್ಡು ಮಾಡಿ ತೋರಿಸ್ತಾ ಇದ್ದೇನೆ. ಪಡ್ಡು ಮಾಡುವಾಗ ನೀವು ಈ ಹಿಟ್ಟಿಗೆ ಈರುಳ್ಳಿ, ಹಸಿಮೆಣಸು ಮತ್ತೆ ಕೊತ್ತಂಬರಿ ಸೊಪ್ಪು, ಸಬ್ಬಸಿಗೆ ಸೊಪ್ಪು ಇಂಥದನ್ನೆಲ್ಲ ಬೇಕಿದ್ರೆ ಮಿಕ್ಸ್ ಮಾಡಿ ತಗೊಳ್ಬೋದು. ಹಾಗೆ ನೀವು ಅದನ್ನೆಲ್ಲ ಹಾಕಿದ್ರೆ ಮಸಾಲೆ ಪಡ್ಡು ಥರ ರುಚಿ ಕೂಡ ಚೆನ್ನಾಗಿರ್ತದೆ. ಇನ್ನೊಂದ್ಸಾರಿ ನಾನು ಆ ಥರದ ಪಡ್ಡು ಮಾಡಿ ತೋರಿಸ್ತೇನೆ. ನಾನೀಗ ಏನು ಹಾಕದೆ ಹಾಗೆ ಪಡ್ಡು ಮಾಡ್ಕೊಳ್ತಾ ಇದ್ದೇನೆ. ಈಗ ಪಡ್ಡು ಕಾವಲಿ ಎಣ್ಣಿಟ್ಟು ಅದಕ್ಕೆ ತುಪ್ಪ ಹಾಕಿದ್ದೇನೆ. ತುಪ್ಪ ಅಥವಾ ಎಣ್ಣೆ ಯಾವುದು ಬೇಕಿದ್ರೂ ನೀವು ಹಾಕ್ಕೊಳ್ಬೋದು. ಈಗ ಉರಿಯನ್ನು ಮೀಡಿಯಂ ಫ್ಲೇಮಲ್ಲಿಟ್ಟು ಪಡ್ಡು ಕಾವಲಿಗೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಇದನ್ನು ಪಡ್ಡು ಬೇಯಿಸುವಾಗಲೂ ಅಷ್ಟೇ ನೀವು ಉರಿಯನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟೇ ಬೇಯಿಸಿಕೊಳ್ಬೇಕು. ಈಗ ನಾನು ಪಡ್ಡು ಕಾವಲಿಗೆ ಹಿಟ್ಟನ್ನು ಹಾಕ್ಕೊಂಡಿದ್ದೇನೆ. ಈಗ ಮುಚ್ಚಳ ಮುಚ್ಚಿಟ್ಟು ಇದನ್ನು ಬೇಯಿಸಿಕೊಳ್ಳುವ. ಒಂದು ಸೈಡ್ ಚೆನ್ನಾಗಿ ಬೆಂದಿದೆ. ಈಗ ಮಗುಚಿ ಹಾಕಬೇಕು. ಬೇಕಿದ್ರೆ ಮತ್ತೆ ಒಂದು ಸ್ವಲ್ಪ ಎಣ್ಣೆ ತುಪ್ಪ ಏನು ಬೇಕಾದರೂ ಹಾಕ್ಕೊಳ್ಬೋದು. ಈಗ ಮತ್ತೆ ವಾಪಸ್ ಬೇಕಿದ್ರೆ ಮುಚ್ಚಳ ಮುಚ್ಚಿಟ್ಟು ಮತ್ತೆ ಒಂದು 2 ನಿಮಿಷ ನೀವು ಇದನ್ನು ಬೇಯಿಸಿದರೆ ಎರಡೂ ಬದಿ ಚೆನ್ನಾಗಿ ಬೆಂದಿರ್ತದೆ. ಆಮೇಲೆ ತೆಗೆದ್ರೆ ಆಯಿತು. ದೋಸೆ ಇರಲಿ ಪಡ್ಡು ಇರಲಿ ಕಾಯಿ ಚಟ್ನಿ ಜೊತೆ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿ ಆಗ್ತದೆ. ನೋಡಿ ಎರಡೂ ಕಡೆ ಚೆನ್ನಾಗಿ ಬೆಂದಿದೆ. ಈಗ ಪಡ್ಡನ್ನು ತೆಗಿತಾ ಇದ್ದೇನೆ. ತುಂಬಾ ಮೃದುವಾಗಿ ಆಗಿದೆ. ಒಂದೇ ಹಿಟ್ಟಿನದ್ದು 2 ಬಗೆಯ ತಿಂಡಿ ಮಾಡಿದ್ದೇನೆ ನೋಡಿ. ಇದೇ ಥರ ನೀವು ಜೋಳದಿಂದ ಮೃದುವಾದ ಪಡ್ಡು ಮತ್ತು ಮೃದುವಾದ ದೋಸೆಯನ್ನು ಮಾಡಿಕೊಳ್ಳಿ. ಪಡ್ಡು ಇಷ್ಟ ಇದ್ದರೆ ಪಡ್ಡು ತಿಂತಾರೆ, ದೋಸೆ ಇಷ್ಟ ಇದ್ದವರು ದೋಸೆ ತಿಂತಾರೆ. ಜೋಳದಿಂದ ಯಾವುದೇ ತಿಂಡಿ ಮಾಡಿ ತಿಂದರೂ ಕೂಡ ಬೇಗನೆ ಹಸಿವೆ ಆಗುವುದಿಲ್ಲ. ಹಾಗಾಗಿ ನೀವು ಮಕ್ಕಳಿಗೆ ಕೂಡ ಡಬ್ಬದಲ್ಲಿ ಈ ಥರದ ತಿಂಡಿ ಮಾಡಿ ಕೊಡ್ಬೋದು. ಜೋಳದಿಂದ ಮಾಡಿದ ಈ 2 ತಿಂಡಿಗಳು ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೇನೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುವವರು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋವನ್ನು ಹೈಪ್ ಮಾಡಿ. ವಿಡಿಯೋವನ್ನು ಹೈಪ್ ಮಾಡೋದ್ರಿಂದ ಮತ್ತಷ್ಟು ಜನರಿಗೆ ನನ್ನ ವಿಡಿಯೋಗಳು ತಲುಪ್ತವೆ. ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು.